ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಏನಂತೀರ ತಾವುಗಳು, ಕ್ವಶನ್ ಬ್ಯಾಂಕ್ ಏನು ಈ ವರ್ಷ ರಿಲೀಸ್ ಆಗಿದೆ ಅಲ್ವಾ, ಇಂಗ್ಲೀಷ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅದು ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿರ್ವಹಿಸುತ್ತೆ. ಇಷ್ಟು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಬನ್ನಿ ಸರ್, ಈಗ ಇಂಗ್ಲೀಷ್ ಕ್ವಶನ್ ಬ್ಯಾಂಕಿನ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿ ಬರ್ತಾ ಇದ್ದೇನೆ. ಹೌದಲ್ಲ, ಮಾಡಿಕೊಂಡೇ ಬರ್ತಾ ಇದ್ದೇನೆ. ಈಗಾಗಲೇ 3 ಚಾಪ್ಟರಿನ 2 ಅಂಕದ ಪ್ರಶ್ನೆಗಳು ರಿಲೀಸ್ ಆಗಿದ್ದಾವೆ. ಈಗ ದಿ ವಾಟರ್ ಅಂತ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಏನು ಚಾಪ್ಟ್ರು 2 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ರು, ಅದರ ಒಂದು ಕೀ ಆನ್ಸರ್ಗಳನ್ನು ವಿತ್ ಎಕ್ಸ್ಪ್ಲೇನ್ ಮಾಡ್ಕೊತ ಯಾವುದೆಲ್ಲ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು ಅಂತಲೂ ಕೂಡ ಡಿಸ್ಕಸ್ ಮಾಡ್ತಾ ನಾವು ಹೋಗೋಣ. ಹೌ ಲಾಂಗ್ ಡಿಡ್ ರೂಫ್ ಸ್ಟೇ ಇನ್ ಪೋರ್ಟ್ ಹಾರ್ಕೋರ್ಟ್ ಅಂತ ಇದೆ. ಎಷ್ಟು ವರ್ಷ ಅಲ್ಲಿ ಅವನು ಸ್ಟೇ ಆಗಿದ್ದ ಅಂದರೆ ಆನ್ಸರ್ ಇಷ್ಟೇ ಸರ್, 2 years ಅಂತ ಉದ್ದ ಲೈನ್ ಬರೆದಿದ್ದೀನಿ. ಅದು ಕ್ವಶನಿಂದನೇ ಕಾಪಿ ಮಾಡಿ ಬರೆದಿರುವಂಥದ್ದು. ನೋಡಿ, ಈಗ ರೂಫ್ ಸ್ಟೇ ಅಂತ ಇದೆ, ಅದನ್ನು ಪಾಸ್ಟ್ ಟೆನ್ಸ್ ಮಾಡಿದ್ದೀನಿ. ಸ್ಟೇಡ್ ಇನ್ ಪೋರ್ಟ್ ಕೋರ್ಟ್ ಇನ್ ಹಾರ್ಟ್ ಕೋರ್ಟ್ ಫಾರ್ 2 years. 2 years ಇದೆ ಅಲ್ವಾ, ಅದೇ ಆನ್ಸರ್. ಕ್ಲಿಯರ್? ಬನ್ನಿ, ಇನ್ನೊಂದು ಕ್ವಶನ್ ಇದೆ ಅದರಲ್ಲಿ. ವಾಟ್ ಡಿಡ್ ಹಿ ಡೂ ದೇರ್? ಹಾಗಿದ್ರೆ ಅಲ್ಲಿ ಅವನು ಏನು ಮಾಡ್ದ ಅಂತ ಇದೆ. ಅಲ್ಲಿ ಹಿ ಸರ್ವ್ಸ್ ಆ್ಯಸ್ ಎ ಬೈಸಿಕಲ್ ರಿಪೇರರ್. ಅಪ್ರೆಂಟಿಸ್ಶಿಪ್ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ 2 ವರ್ಷ ಅಲ್ಲಿ ಇರುತ್ತಾನೆ. ಕ್ಲಿಯರ್? ಬನ್ನಿ, ಈಗ ಕ್ವಶನ್ ನಂಬರ್ 2 ನೋಡೋಣ. ವೇರ್ ಡಿಡ್ ರೂಫ್ ಜಾಯಿನ್ ಆ್ಯಸ್ ಬೈಸಿಕಲ್ ರಿಪೇರರ್ ಅಪ್ರೆಂಟಿಸ್ಶಿಪ್? ಹೌ ಲಾಂಗ್ ಡಿಡ್ ಹಿ ಸ್ಟೇ ದೇರ್? ಅದೇ ಕ್ವಶನನ್ನು ಉಲ್ಟಾ ಮಾಡಿ ಇಲ್ಲಿ ಕೇಳಿದ್ದಾರೆ. ನೋಡಿ, ರೂಫ್ ಜಾಯಿಂಡ್ ಆ್ಯಸ್ ಎ ಬೈಸಿಕಲ್ ರಿಪೇರರ್ ಇನ್ ಪೋರ್ಟ್ ಹಾರ್ಕೋರ್ಟ್ ಆ್ಯಂಡ್ ಸ್ಟೇಡ್ ದೇರ್ ಫಾರ್ 2 years. ಯಾಕೆ ಹೀಗೆ ಕೊಟ್ಟಿದ್ದಾರೆ ಅಂದರೆ, ವಿದ್ಯಾರ್ಥಿ ಎರಡಕ್ಕೂ ಆನ್ಸರು ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಲಿ ಅಂತ. ಹೌದಲ್ವಾ? ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ಬೋದು. ಬ್ರೋ ಪ್ಲೀಸ್ ಇಂಟ್ರೊಡ್ಯೂಸ್ ಅಂತಲೂ ಕೇಳ್ಬೋದು. ಎರಡೂ ಕೂಡ ಸೇಮ್ ಆಗಿರುವಂಥದ್ದು. ಬನ್ನಿ, ಈಗ ನಾವು 3ನೇ ಪ್ರಶ್ನೆ ನೋಡೋಣ. ಎಕ್ಸ್ಪ್ಯಾಂಡ್ PAP ಆ್ಯಂಡ್ POP. ನೋಡಿ ಸರ್, ಇದು ಇಂಪಾರ್ಟೆಂಟ್. ಇದರಲ್ಲಿ ಯಾವುದು ಅಂತ ಹೇಳಿದರೆ MCQಸಲ್ಲಿ ಬರ್ಬೋದು. ಇದು ಕ್ವಶನ್ ನಂಬರ್ 1 to ನನ್ನ ಪ್ರಕಾರ, ಆಯಿತಾ, ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ವರ್ಷ ಹೊಸ ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಏನೇನಾಗುತ್ತೋ ಗೊತ್ತಿಲ್ಲ, ಆದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕ್ವಶನ್ ನಂಬರ್ 1 ಹಾಗೂ 2 ಎರಡೂ ಕೂಡ ಇದೆ ಅಲ್ವಾ, ಅದು MCQಸಲ್ಲಿ ಬರುವ ಸಾಧ್ಯತೆ ಇದೆ. ಕ್ವಶನ್ ನಂಬರ್ 3 ಇದೆ ಅಲ್ವಾ, ಅದು ನಿಮಗೆ 2 ಮಾರ್ಕ್ಸಲ್ಲಿ ಬರುವ ಸಾಧ್ಯತೆ 100% ಇರುವಂಥದ್ದು. ಎಕ್ಸ್ಪ್ಯಾಂಡ್ PAP ಅಂದ್ರೇನು? ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಪೀಪಲ್ಸಿಗೆ ಅಪಾಸ್ಟ್ರಫಿ ಅನ್ನು ಬರಿಬೇಕಾಗತ್ತೆ, ಆಯಿತಾ, ಜನರ ಅಂತ. ಹಾಗೂ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ PAPಗೆ, ಆಯಿತಾ. ಇದನ್ನು ಗಟ್ಟು ಹೊಡಿಬೇಕು ಮಕ್ಕಳೇ. ಇದು ಈಗ MCQಸಲ್ಲಿ ಬಂದರೆ ತೊಂದರೆ ಇಲ್ಲ, ಸ್ಪೆಲ್ಲಿಂಗ್ ಕೂಡ ತಪ್ಪಾಗಲ್ಲ. ಆದರೆ 2 ಮಾರ್ಕ್ಸಲ್ಲಿ ಬಂದಾಗ ತಾವುಗಳು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಪ್ರೋಗ್ರೆಸಿವ್ ಆರ್ಗನೈಜೇಷನ್ ಪಾರ್ಟಿ ಸ್ಪೆಲ್ಲಿಂಗ್ ಹಾಗೂ ಪೀಪಲ್ ಅಲಯನ್ಸ್ ಪಾರ್ಟಿ, ಆಯಿತಾ. PAPಗೆ ನಮ್ಮ ರೂಫ್ ವರ್ಕ್ ಮಾಡ್ತಾ ಇದ್ದಾನೆ, ನೆನಪಿರಲಿ. ಬನ್ನಿ, ಈಗ 4ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ನಾವು. ವೈ ಡಿಡ್ ಮಾರ್ಕಸ್ ಈಬೆ ಡಿಸೈಡ್ ಟು ಜಾಯಿನ್ ಪೊಲಿಟಿಕ್ಸ್ ಅಕಾರ್ಡಿಂಗ್ ಟು ಸಮ್ ಪೀಪಲ್ ಇನ್ ವೋಟರ್ ಪಾಠದಲ್ಲಿ ಕೆಲವೊಬ್ಬರು ಜನ, ಆಯಿತಾ, ಮಾರ್ಕಸ್ ಈಬೆ ಈ ಪೊಲಿಟಿಕ್ಸ್ ಜಾಯಿನ್ ಮಾಡಲಿಕ್ಕೆ ಕಾರಣವೇನು ಅಂತ ಹೇಳ್ತಾರೆ ಅಂದರೆ, ಅಕಾರ್ಡಿಂಗ್ ಟು ಸಮ್ ಪೀಪಲ್ ಮಾರ್ಕಸ್ ಈಬೆ ಜಾಯಿನ್ ಪೊಲಿಟಿಕ್ಸ್. ಅದು ಕ್ವಶನಲ್ಲಿದೆ ಸರ್. ಬಿಕಾಸ್ ಇನ್ ದ ಆನ್ಸರ್, ಬಿಕಾಸ್ ಹಿ ವಾಸ್ ಅಫ್ರೈಡ್ ಆಫ್ ಲೂಸಿಂಗ್ ಹಿಸ್ ಟೀಚಿಂಗ್ ಜಾಬ್, ಆಯಿತಾ. ಅವನು ಮಾರ್ಕಸ್ ಈಬೆ ಹೆದರ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಅವನಿಗೆ ಸ್ಕೂಲಿಂದ ಡಿಸ್ಮಿಸ್ ಮಾಡಿರ್ತಾರಲ್ವ, ಆ ಸಮಯದಲ್ಲಿ ಅವನಿಗೆ ಕೆಲಸನೇ ಸಿಗಲ್ಲೇನೋ ಅಂದ್ಕೊಂಡು ಏನು ಮಾಡ್ತಾನೆ, ಪೊಲಿಟಿಕ್ಸಲ್ಲಿ ಜಾಯಿನ್ ಆಗ್ತಾನೆ. ವೆನ್ ಹಿ ವಾಸ್ ಪೊಲಿಟಿಷಿಯನ್ ಕೇಮ್ ಟು ಪವರ್, ಆಯಿತಾ. ನ್ಯೂ ಪೊಲಿಟಿಷಿಯನ್ ಆಗಿ ಅವನು ಹೊರಹೊಮ್ಮಿ ಅಲ್ಲಿ ಬರ್ತಾನೆ ಅಂತ ಬರಿಬೇಕು. ಕ್ಲಿಯರ್? ನೆಕ್ಸ್ಟು ಕ್ವಶನ್ ನಂಬರ್ 5 ನೋಡಿ. ವಾಟ್ ವಾಸ್ ಮಾರ್ಕಸ್ ಈಬೆ ಬಿಫೋರ್ ಕಮಿಂಗ್ ಟು ಪೊಲಿಟಿಕ್ಸ್ ಅಂತ ಇದೆ. ಇದನ್ನು ಬಿಫೋರ್ ಅಂತ ಈ ರೀತಿಯಾಗಿ ಕೇಳಿದ ನಿಮಗೆ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕ್ವಶನನ್ನು ಕೇಳ್ತಾರೆ. ಇನಿಷಿಯಲಿ ಮಾರ್ಕಸ್ ಈಬೆ ವಾಸ್ ಡ್ಯಾಶ್. ಏನಾಗಿದ್ದ ಅವನು ಇನಿಷಿಯಲಿ ಅಂದರೆ ಮೊದಲಿಗೆ ಒಬ್ಬ ಶಾಲೆಯಲ್ಲಿ ಕೆಲಸ ಮಾಡುವಂಥ ಟೀಚರ್ ಆಗಿದ್ದ, ಸ್ಕೂಲ್ ಟೀಚರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಮಾರ್ಕಸ್ ಈಬೆ ಅವನು ಕಲ್ಚರಲ್ ಮಿನಿಸ್ಟರ್ ಆಗೋಕ್ಕಿಂತ ಮುಂಚಿತವಾಗಿ ಮೊದಲು ಶಾಲೆಯಲ್ಲಿ ಏನಾಗಿದ್ದ, ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದಂತೆ. ಓಕೆ. ವಾಟ್ ವಾಸ್ ಹಿ ಇನ್ ದಿ ಔಟ್ ಗೋಯಿಂಗ್ ಗೌರ್ಮೆಂಟ್? ಹಾಗಿದ್ರೆ ಈಗ ಗೌರ್ಮೆಂಟಲ್ಲಿ ಆತ ಏನಾಗಿದ್ದ ಅಂದರೆ ಮಿನಿಸ್ಟರ್ ಆಫ್ ಕಲ್ಚರ್. ನೆನ್ಪಿಟ್ಕೊಳ್ಳಿ, ಇದು ಕೂಡ ನಿಮಗೆ MCQಸಲ್ಲಿ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 5. ಈಗ ಕ್ವಶನ್ ನಂಬರ್ 6ಕ್ಕೆ ಹೋಗೋಣ. ನೇಮ್ ದ 2 ಬೆನಿಫಿಟ್ಸ್ ರೂಫ್ ಟುಕ್ ಫ್ರಮ್ ಮಾರ್ಕಸ್ ಈಬೆ ಅಂತ. ನನ್ನ ಪ್ರಕಾರ ಈ ಕ್ವಶನ್ನೇ ನಿಮಗೆ ಕೇಳಲ್ಲ, ಆದರೂ ಕೂಡ ಹಾರ್ಟ್ ಕ್ವಶನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ರೂಫು ಮಾರ್ಕಸ್ ಈಬೆ ತನ್ನ ಯಜಮಾನನಿಂದ ಏನನ್ನು ಪಡೆದುಕೊಳ್ಳುತ್ತಾನೆ ಅಂದರೆ ರಿಚ್ ರೋಪ್ಸ್ ಅಂತ ಇದೆ. ಅಂದರೆ
ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಪಡ್ಕೊತಾನೆ. ಆ್ಯಂಡ್ ಹಿ ಹ್ಯಾಡ್ 1 ಲ್ಯಾಂಡ್ ಕೇಸ್ ಅಂತ, ಒಂದು ಲ್ಯಾಂಡ್ ಕೇಸ್ ಕೂಡ ವಿನ್ ಆಗಿರ್ತಾನೆ ಇವನು ಮಾರ್ಕಸ್ ಇಬಿಯ ಹೆಸರನ್ನು ಹೇಳ್ಕೊಂಡು. ಕ್ಲಿಯರ್. ಕ್ವಶನ್ ನಂಬರ್ 7 ನೋಡೋಣ. ಹೌ ಮಚ್ ಮನಿ ಡಿಡ್ ರೂಫ್ ಆಫರ್ ಇನ್ ದ ಬಿಗಿನಿಂಗ್ ಅಂತ ಇದೆ. ಬಿಗಿನಿಂಗ್ ಅಂತ ಇಷ್ಟು ಈಸಿಯಾಗಿ ನಿಮಗೆ ಕೇಳಲ್ಲ, ಇನಿಷಿಯಲ್ ಅಂತ ಕೇಳ್ತಾರೆ. INTIAL. ಇನಿಷಿಯಲ್ ಅಂದ್ರೇ ಪ್ರಥಮ ಬಾರಿಗೆ ಅಂತ, ಅಥವಾ ಬಿಗಿನಿಂಗ್ ಅಂತ, ಅಥವಾ ಫಸ್ಟ್ಲಿ ಅಂತ. ಆಯಿತಾ, ಎಲ್ಲದು ಕೂಡ ಒಂದೇ. ಆ್ಯಂಡ್ ಫೈನಲಿ, ಎರಡೂ ಕ್ವಶನ್ ಇದೆ ಇಲ್ಲಿ. ಮೊದಲಿಗೆ ಎಷ್ಟು ಕೊಟ್ಟ, ಫೈನಲಿಗೆ ಎಷ್ಟು ಕೊಟ್ಟ ಅಂತ. ಮೊದಲಿಗೆ ರೂಫು 2 ಶಿಲ್ಲಿಂಗ್ಸನ್ನು ಕೊಡ್ತಾನೆ, ಫೈನಲ್ ಆಗಿ 4 ಶಿಲ್ಲಿಂಗನ್ನು ಕೊಡ್ತಾನೆ. ಕ್ಲಿಯರ್ ಮೈ ಡಿಯರ್. ಮೊದಲಿಗೆ ಎಷ್ಟು ಕೊಡ್ತಾನೆ, 2 ಶಿಲ್ಲಿಂಗ್ಸನ್ನು. ನೋಡಿ, ಫಸ್ಟ್ ಈ ಆಫರ್ಡ್ 2 ಶಿಲ್ಲಿಂಗ್ಸ್, ಫೈನಲಿ ಈ ಆಫರ್ಡ್ 4 ಶಿಲ್ಲಿಂಗ್ಸ್. ಆಯಿತಾ, ಮುಂದಿಂದೆಲ್ಲ ಕ್ವಶನಲ್ಲಿ ಇರೋದೇ ಕಣ್ರಿ. ಕ್ವಶನ್ ನಂಬರ್ 8ಕ್ಕೆ ಹೋಗೋಣ. ಹೂ ಪೇಡ್ ಅ ವಿಸಿಟ್ ಟು ರೂಫ್ಸ್ ಹೌಸ್ ಬಿಫೋರ್ ದಿ ಪಾರ್ಟಿ ಆಫ್ ಎಲೆಕ್ಷನ್, ಹೌ ಮಚ್ ಮನಿ ಡಿಡ್ ಹಿ ಆಫರ್ ಟು ರೂಫ್ ಅಂತ ಇದೆ. ನೋಡಿ, ಹೂ ಪೇಡ್ ಎ ವಿಸಿಟ್, ರೂಫಿನ ಮನೆಗೆ ಯಾರು ಏನಂತೀರ ಸರ್ ಅದಕ್ಕೆ, ವಿಸಿಟ್ ಮಾಡಿದರು ಅಂತ, ಹೌದಲ್ವಾ? ಅಪೋಸಿಟ್ ಪಾರ್ಟಿನವರು ರೂಫಿನ ಮನೆಗೆ ವಿಸಿಟ್ ಮಾಡ್ತಾರೆ. ಅಪೋಸಿಟ್ ಪಾರ್ಟಿ POP, ಯಾಕಂದರೆ ರೂಫ್ ವರ್ಕ್ ಮಾಡ್ತಾ ಇದ್ದಿದ್ದು PAP ಪಾರ್ಟಿಗೆ. ಇದು ಕ್ಲಿಯರ್ ಇರಬೇಕು. ಆಯಿತಾ, ಬನ್ನಿ ಹಾಗಿದ್ರೆ ಇಷ್ಟೇ ಆನ್ಸರು. POP ಪಾರ್ಟಿ ವಿಸಿಟೆಡ್ ರೂಫ್ಸ್ ಹೌಸ್. ಆಯಿತಾ, ನೆಕ್ಸ್ಟ್, ಹೌ ಮಚ್ ಮನಿ ಡಿಡ್ ಹಿ ಆಫರ್ ಟು ರೂಫ್, ಡಿಡ್ ದೇ ಅಂತ ಬರೆದ್ರು ಸೇಮ್. ಆಯ್ತಾ, ದೇ ಆಫರ್ಡ್ 5 ಪೌಂಡ್ಸ್, 5 ಪೌಂಡ್ಸ್ ಕಾಣ್ತಾ ಇದೆ ಏನರೋ, 5 ಪೌಂಡ್ಸ್ POUNDS. ಮತ್ತು ಇದನ್ನು ಡಾಲರ್ ಅಂತ ಬರೆದಿರ, 5 ಪೌಂಡ್ಸ್ ನೆನಪಿರಲಿ. ಬನ್ನಿ ವಿದ್ಯಾರ್ಥಿಗಳೇ, ಆಯಿತಾ. ಕ್ವಶನ್ ನಂಬರ್ 9 ನೋಡೋಣ. ನೋಡ್ರೋ, ಇದು ಬಹಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ 8 ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಕ್ವಶನ್ ನಂಬರ್ 7 ಅಂತೂ ಬಹಳ ಅಂದರೆ ಭಾಳ ಇಂಪಾರ್ಟೆಂಟ್. ಆಯಿತಾ, 7, 8. ಬನ್ನಿ, ವೇರ್ ಡಿಡ್ ದಿ ಆಯಿ ಕಮ್ ಫ್ರಮ್ ಅಂತ ಇದೆ. ಆಯಿ ಯಾವ ಒಂದು ಇದರಿಂದ ಬಂದಿದ್ದು ಅಂದರೆ ಮಾಬಂತ ಅಂತ. ಆಯಿತಾ, ಹಳ್ಳಿ ಹಾಗೂ ಅದರ ಒಂದು ಪ್ರಾಮುಖ್ಯತೆ. ಹೂ ಸ್ವೇರ್ ಆನ್ ಇಟ್ ಟು ವೋಟ್ ಫಾರ್ ಮಡುಕ, ಅದರ ಮೇಲೆ ಪ್ರಮಾಣವನ್ನು ಮಾಡಿದವರು ಯಾರು ಅಂದರೆ ನಮ್ಮ ರೂಫ್ ಅಂತ ಬರಿಬೇಕು. ಆಯಿತಾ, ರೂಫ್ ಅದರ ಮೇಲೆ ಪ್ರಮಾಣ ಹಾಕಿ ಹೇಳ್ತಾನೆ, ನಾನು ನಿಮ್ಗೆ ವೋಟ್ ಹಾಕ್ತೀನಿ ತಮ್ಮ, ಎಷ್ಟು $5 ಇಸ್ಕೊಂಡು. ಆಯಿತಾ, ಕ್ವಶನ್ ನಂಬರ್ 10 ನೋಡೋಣ. ನೇಮ್ ದ 2 ಪೊಲಿಟಿಷಿಯನ್. ನೋಡಿ, ಇದು ಐ ಕಮ್ ಫ್ರಮ್ ಮಾಬಂತ ಅಂತ ಇದಲ್ವ, ಇದು ಬಹಳ ಸಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಲಾಗಿದೆ. ಆಯಿತಾ, ಇದು ನೆನ್ಪಿಟ್ಕೊಳ್ಳಿ. ನೇಮ್ ದ 2 ಪೊಲಿಟಿಕಲ್ ಪಾರ್ಟೀಸ್ ಅಂತ ಇದೆ, ಈಗ ತಾನೇ ಓದಿದ್ವಿ. ಏನು, ಹೂ ಕಾಂಟೆಸ್ಟಿಂದ ಎಲೆಕ್ಷನ್ ಲೀಡರ್ಸ್ಗಳ ಹೆಸರನ್ನು ಬರೀರಿ ಅಂತ. ಹಾಗಿದ್ರೆ PAP ಪಾರ್ಟಿಯ ಲೀಡರು ಮಾರ್ಕಸ್ ಇಬೆ ಆಗಿರ್ತಾನೆ, IBE ಅಂತ. ಹಾಗೂ POP ಪಾರ್ಟಿಯ ಲೀಡರ್ ಮಡುಕ ಆಗಿರ್ತಾನೆ. ಕ್ಲಿಯರ್ ಮೈ ಡಿಯರ್, ವೆರಿ ಗುಡ್. ಕ್ವಶನ್ ನಂಬರ್ 11 ನೋಡೋಣ. ಹೂ ವಾಸ್ ಟರ್ಮ್ಡ್ ಆ್ಯಸ್ ಮ್ಯಾನ್ ಆಫ್ ಕ್ವಿಕ್ ಡಿಸಿಷನ್ ಅಂತ. ಇದನ್ನು ರೂಫಿಗೆ ಹೇಳ್ತಾ ಇರ್ತಾರೆ ಜನ, ಮ್ಯಾನ್ ಆಫ್ ಕ್ವಿಕ್ ಡಿಸಿಷನ್ಸ್ ಅಂತ. ಆಯಿತಾ, ಇನ್ನೊಂದು ಪ್ರಶ್ನೆಯನ್ನು ಅದೇ ಒಂದು ಕ್ವಶನಲ್ಲಿ ಕೇಳಿದರೆ, ಯಾವ ಒಂದು ಪಾರ್ಟಿಗೆ ಅವನು ಕ್ಯಾಂಪೇನನ್ನು ಮಾಡ್ತಾನೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ಮಾರ್ಕಸ್ ಇಬೆಗೆ ಅಂತ. ಆಯಿತಾ, PAP ಪಾರ್ಟಿಗೆ ಅಂತ. ಇದು ಕ್ವಶನ್ ನಂಬರ್ 12. 90% ಚಾನ್ಸಸ್ ಇದೆ ಎಕ್ಸಾಮಿಗೆ ಬರಲಿಕ್ಕೆ MCQsಗಳಲ್ಲಿ. PAP ಪಾರ್ಟಿಯ ಚಿನ್ನ ಗುರುತು ಏನಾಗಿತ್ತು ಅಂತ, ಚಿಹ್ನೆಯ ಗುರುತು ಅಂದರೆ ಅವರ ಪಾರ್ಟಿಯ ಗುರುತು ಏನಾಗಿತ್ತು ಅಂತ ಹೇಳಿದರೆ ಮೋಟಾರ್ ಕಾರ್ ಆಗಿತ್ತು. POPದು ಮ್ಯಾನ್ಸ್ ಹೆಡ್ ಆಗಿತ್ತು. ಕ್ಲಿಯರ್. ಈಗ ಹೇಗೆ ಕಾಂಗ್ರೆಸ್ಸು ಹಸ್ತ, BJP ಕಮಲ, ಹೀಗೆ ಒಂದೊಂದು ಇರುತ್ತೋ ಹಾಗೆ PAP ಪಾರ್ಟಿ ಪಾಠದಲ್ಲಿ PAP ವರ್ಕ್ ಮಾಡ್ತಾ ಇರ್ತಾನಲ್ವ, ಅವ್ರದ್ದು ಗುರುತು ಮೋಟಾರ್ ಕಾರ್ ಆಗಿರುತ್ತೆ. ನಥಿಂಗ್ ಬಟ್ ಮಾರ್ಕಸ್ ಇಬಿಯ ಗುರುತು ಮೋಟಾರ್ ಕಾರ್, POP ಸಿಂಬಲು ಮ್ಯಾನ್ಸ್ ಹೆಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 13 ನೋಡೋಣ. ಇದು ಸೇಮ್ ಅಂತ ಇದೆ ನೋಡಿ, ಸೇಮ್ ಕ್ವಶನ್ ನಂಬರ್ 6 ಇದೆ ಅಲ್ವಾ, ಅದೇ ಕೇಳಿರುವಂಥದ್ದು. ಆಯಿತಾ, ಹೀಗೆ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೆಲ್ಲ ಇಲ್ಲಿ ಕೊಡಲಾಗಿದೆ. ಇದರಲ್ಲಿ ನಿಮ್ಮ ಒಂದು ಕ್ವಶನ್ ಬ್ಯಾಂಕಲ್ಲಿ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡಲಾಗಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸರ್. ಒಂದು ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೀವಿ. ನೆಕ್ಸ್ಟ್ ಯಾವ ವಿಡಿಯೋ, ಯಾವ ಸಬ್ಜೆಕ್ಟು, ಯಾವುದರ ಒಂದು ಚಾಪ್ಟರಿನ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.